ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಒಗ್ಗಟ್ಟಿನ ಮಂತ್ರದ ಜಪ ಆಗಿದೆ. ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ನಾವಿಬ್ರು ಜೊತೆಯಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ಸಾರಿಯಾಗಿದೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಈ ಬ್ರೇಕ್ಫಾಸ್ಟ್ ಒಂದು ನೆಪ ಮಾತ್ರ. ಪ್ರಾಮುಖ್ಯತೆ ಇದ್ದಿದ್ದೇ ಇವರಿಬ್ಬರು ನಡೆಸಿದಂತಹ ಸುದ್ದಿಗೋಷ್ಠಿಗೆ. ಆ ಸುದ್ದಿಗೋಷ್ಠಿಗೆ ದೆಹಲಿಯಿಂದಾನೇ ರೆಡಿಯಾಗಿ ಬಂದಿತ್ತು ಒಗ್ಗಟ್ಟಿನ ಜಪದ ಸ್ಕ್ರಿಪ್ಟ್. ಹೈಕಮಾಂಡ್ ನಿಂದಾನೇ ಬ್ರೇಕ್ಫಾಸ್ಟ್ಗೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲವೂ ಆಗಿತ್ತು. ಒಪ್ಪಂದ, ಟ್ವೀಟ್ ವಾರ್, ಡೆಲ್ಲಿ ಟೂರ್ ಯಾವುದಕ್ಕೂ ಉತ್ತರ ಕೊಡ್ಲಿಲ್ಲ ಉಭಯ ನಾಯಕರು. ರೆಡಿಯಾಗಿದ್ದಂತಹ ಸ್ಕ್ರಿಪ್ಟ್ ಅನ್ನ ಹೇಳಿ ಸುದ್ದಿಗೋಷ್ಠಿಯನ್ನ ಮುಗಿಸುವಂತಹ ಕೆಲಸವನ್ನ ಮಾಡಿದ್ರು ಸಿಎಂ ಡಿಸಿಎಂ. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಹಲವು ಸಂದೇಶಗಳ ರವಾನೆ ಮಾಡುವಂತಹ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಯಾರ ನಡುವೆ ಸಮಸ್ಯೆ ಇತ್ತು ಅವರಿಬ್ಬರಿಂದಾನೇ ಸುದ್ದಿಗೋಷ್ಠಿಯನ್ನ ನಡೆಸಿ ಒಗ್ಗಟ್ಟಿನ ಸಂದೇಶವನ್ನ ಸಾರುವಂತಹ ಕೆಲಸ ಆಗಿದೆ. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ. ವಿಲ್ ಗೋ ಟುಗೆದರ್. Sir, can you clarify, is the 2.5 years agreement is there or not? Sir, 2.5 years agreement. No, whatever High-Command tells. So, is there agreement? ಹೇಳ್ರಿ. So, agreement is there 2.5 years or not? ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ. Whatever High-Command tells, we will obey. Understood, sir. Understood. What I'm saying is that whether there was 2.5 years agreement. You understood it or not? No, I agree. This is my reply to your question. No, sir. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಪ್ಪಂದದ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಗರಂ ಆದಂತಹ ರೀತಿ ಇದು. ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೇ ಮಾಡ್ತೀವಿ ಅನ್ನೋದನ್ನಷ್ಟೇ ಹೇಳಿದ್ರು. ಬಟ್ ಇವತ್ತಿನ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಳಿಕ ನಡೆದಂತಹ ಸುದ್ದಿಗೋಷ್ಠಿ, ಆ ಸುದ್ದಿಗೋಷ್ಠಿಯಲ್ಲಿ ಹೊರಬಂದಂತಹ ಮಾತುಗಳು, ಸಿಎಂ ಹಾಗೆ ಡಿಸಿಎಂ ಮೂಲಕ ಕೊಟ್ಟಂತಹ ಸಂದೇಶ ಏನು, ಇಡೀ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೊಟ್ಟಂತಹ ಮೆಸೇಜ್ ಏನು? ಮೊದಲ ಸಂದೇಶ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಆ ಲೆಕ್ಕಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಚಾವ್ ಆಗಿದೆ. ಪಕ್ಷದಲ್ಲಿ ನಡೀಬೇಕಾಗಿದ್ದಂತಹ ಕ್ಷಿಪ್ರ ಕ್ರಾಂತಿಯಿಂದ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಏನ್ ಯಥಾಸ್ಥಿತಿ ಇದೆಯೋ ಅದು ಕಂಟಿನ್ಯೂ ಆಗ್ಲಿ ಅನ್ನುವಂತಹ ಮೆಸೇಜ್ ಹೈಕಮಾಂಡ್ ನಿಂದ ಉಭಯ ನಾಯಕರಿಗೆ ಪಾಸ್ ಆಗಿದೆ. ಉಭಯ ನಾಯಕರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಹೈಕಮಾಂಡ್ ಹೇಳಿದ್ದನ್ನ ಅಲ್ಲಗಳೆಯುವುದಕ್ಕೆ ಹೋಗ್ಲಿಲ್ಲ ಅಥವಾ ವಿರೋಧಿಸೋದಕ್ಕೆ ಹೋಗ್ಲಿಲ್ಲ. ಆಯ್ತು, ನಿಮ್ಮ ಸ್ಟೇಟಸ್ ಕೋನ ಆರ್ಡರ್ ಏನಿದೆ ಅದು ನಮಗೆ ಒಪ್ಪಿಗೆ ಇದೆ ಅಂತ ಹೇಳಿ ಅದನ್ನ ಪಾಲಿಸುವುದಕ್ಕೆ ಮುಂದಾದ್ರು. ಎರಡನೇ ಸಂದೇಶ ಏನು? ಅಲ್ಲಿ ಎಲ್ಲವೂ ಮುಗಿಯಿತಾ? ಎಲ್ಲವೂ ತಣ್ಣಗಾಯ್ತಾ? ಇದೇನಾ ಕ್ಲೈಮ್ಯಾಕ್ಸು? ಮುಖ್ಯಮಂತ್ರಿಯ ಬದಲಾವಣೆ ಆಗೋದಿಲ್ವಾ? ನಾಯಕತ್ವ ಚೇಂಜ್ ಆಗೋದಿಲ್ವಾ? ಖಂಡಿತ ಇಲ್ಲ. ಬೆಳಗಾವಿ ಅಧಿವೇಶನ ಮುಗಿಯೋವರೆಗೂ ಅಥವಾ ಬಜೆಟ್ ವರೆಗೂ ಯಥಾಸ್ಥಿತಿ ಮುಂದುವರಿಕೆ ಆಗುತ್ತೆ. ಬೆಳಗಾವಿ ಅಧಿವೇಶನ ಡಿಸೆಂಬರ್ 8ರಿಂದ 21ನೇ ತಾರೀಕಿನವರೆಗಿದೆ. ಅದಾದ ನಂತರ ಬಜೆಟ್ ಇದೆ. ಸಿದ್ದರಾಮಯ್ಯ ಅವರ ಬಣಕ್ಕೊಂದು ಕನಸಿದೆ. ಬಹುಶಃ ಸಿದ್ದರಾಮಯ್ಯ ಅವ್ರಿಗೂ ಇರಬಹುದೋ ಏನೋ. ದಾಖಲೆಯ ಬಜೆಟ್ ಮಂಡನೆ ಮಾಡಬೇಕು. ದೇವರಾಜ ಅರಸು ಅವರ ರೀತಿ ಅವರಿಗಿಂತ ಹೆಚ್ಚಿನ ಸಮಯ ಮುಖ್ಯಮಂತ್ರಿಯಾಗಿದ್ದಂತಹ ದಾಖಲೆಯನ್ನ ತಾನು ಬರಿಬೇಕು ಅನ್ನುವಂತಹ ಕನಸು ಸಿದ್ದರಾಮಯ್ಯ ಅವ್ರಿಗೂ ಇದೆ. ಅವರ ಅಭಿಮಾನಿಗಳ ಬಳಗ, ಅವರ ಆಪ್ತ ಬಳಗಕ್ಕೂ ಇದೆ. ಹಾಗಾಗಿ ಬೆಳಗಾವಿ ಅಧಿವೇಶನ ಅಥವಾ ಮುಂದಿನ ಬಜೆಟ್ ವರೆಗೂ ಯಥಾಸ್ಥಿತಿ ಮುಂದುವರಿಕೆಯಾಗುವಂತಹ ಸಾಧ್ಯತೆ ಇದೆ. ಆ ಸಂದೇಶ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಪಾಸ್ ಆಗಿದೆ. ಅಧಿವೇಶನ ಅಥವಾ ಬಜೆಟ್ ಮುಗಿಯೋವರೆಗೂ ಸಿದ್ದರಾಮಯ್ಯ ಅವರ ಕುರ್ಚಿ ಕಂಟಕ ಇಲ್ಲ. ಅಲ್ಲಿಗೆ ಸಿದ್ದರಾಮಯ್ಯ ಅವರ ಕುರ್ಚಿ ಇನ್ನು 1, 2, 3, 4 ತಿಂಗಳ ಕಾಲ ಖಂಡಿತವಾಗ್ಲೂ ಸೇಫ್. ಆ ಮೆಸೇಜ್ ಇವತ್ತು ಪಾಸ್ ಆಗಿದೆ. ಅಲ್ಲಿ ತನಕ ಯಾವುದೇ ಗೊಂದಲ ಇರುವುದಿಲ್ಲ. ಮತ್ತೊಂದು ಪ್ರಮುಖವಾದಂತಹ ಸಂದೇಶ ಇವತ್ತು ಪಾಸ್ ಆಗಿರೋದು ಏನು ಅಂದ್ರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಮುಖ್ಯಮಂತ್ರಿ ರೇಸ್ಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಿಟ್ರೆ ಮೂರನೆಯವರಿಗೆ ಎಂಟ್ರಿ ಇಲ್ಲ. ಕಳೆದ 3-4 ದಿನಗಳಲ್ಲಿ ಅಥವಾ 1 ವಾರ 2 ವಾರದಲ್ಲಿ ಹಲವು ಬಾರಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗಿತ್ತು, ಮುನಿಯಪ್ಪ ಅವರ ಹೆಸರು ಪ್ರಸ್ತಾಪ ಆಗಿತ್ತು, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿತ್ತು, ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿ ಕಂಡು ಬಂದಿತ್ತು. ಆದ್ರೆ ಇವತ್ತು ಹೈಕಮಾಂಡ್ ಕೊಟ್ಟಂತಹ ಸಂದೇಶ ಅಥವಾ ಈ ಉಭಯ ನಾಯಕರು ಕೊಟ್ಟಂತಹ ಸಂದೇಶ ಏನು ಅಂದ್ರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾರ ನಡುವೆ? ಸಿಎಂ ಹಾಗೆ ಡಿಸಿಎಂ 1-to-1 ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅದ್ರಲ್ಲಿ ಯಾರು ಕೂಡ ಭಾಗಿಯಾಗಿಲ್ಲ. ಆ 1-to-1 ಮೀಟಿಂಗ್ ನ ಅರ್ಥ ಏನು? ರೇಸ್ ಇರೋದು ಇವರಿಬ್ಬರ ಮಧ್ಯೆ ಮಾತ್ರ. ಮೂರನೇ ಅವರಿಗೆ ಇಲ್ಲಿ ಎಂಟ್ರಿ ಇಲ್ಲ, ಮೂರನೇ ನಾಯಕರಿಗೆ ಇಲ್ಲಿ ಪ್ರವೇಶ ಇಲ್ಲ ಅನ್ನುವಂಥ ಕ್ಲಿಯರ್ ಮೆಸೇಜ್
ಸಿಎಂ ರೇಸ್ಗೆ ಈ ಅವಧಿಯಲ್ಲಿ ಯಾರೂ ಕಂಟೆಂಡರ್ ಇಲ್ಲ, ಇದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ ಸಿದ್ದರಾಮಯ್ಯ ಅವರ ಜೊತೆಗೆ. ಆ ಸ್ಪಷ್ಟ ಸಂದೇಶ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಂದ ಪಾಸ್ ಆಗಿದೆ. ಮತ್ತು ಒಂದು ಸಂದೇಶ ಏನು? ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿ ಉಭಯ ನಾಯಕರು ಹೇಳಿದ್ದಾರೆ. ಬಹಳ ಕ್ಲಿಯರ್ ಕಟ್ ಪದಗಳಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿ. ತೀರ್ಮಾನ ಯಾವಾಗ ಆಗುತ್ತೆ? ಸಮಸ್ಯೆಗಳಿದ್ದಾಗ ಅಥವಾ ಯಾವುದೋ ಒಂದು ಇಶ್ಯೂ ಇದ್ದಾಗ, ಯಾವುದೋ ಒಂದು ವಿವಾದ ಇದ್ದಾಗ, ತೀರ್ಮಾನ ಆಗಬೇಕಾಗಿರೋ ವಿಚಾರ ಇದ್ದಾಗ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿ. ಅಂದ್ರೆ ಹೈಕಮಾಂಡ್ ಖಂಡಿತ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಸ್ವಲ್ಪ ಡಿಲೇ ಆಗಬಹುದು, 3 ತಿಂಗಳು 4 ತಿಂಗಳು ಹೋಗಬಹುದು, ಬಟ್ ಹೈಕಮಾಂಡ್ ತೀರ್ಮಾನ ಮಾಡೋದು ಪಕ್ಕಾ ಅನ್ನುವಂಥ ಮೆಸೇಜ್ ಅಲ್ಲಿಗೆ ಪಾಸ್ ಆದ ಹಾಗಾಯ್ತು. ಆಗ್ಲೇ ಮುಖ್ಯಮಂತ್ರಿಗಳು ಗರಂ ಆಗಿದ್ದನ್ನು ಕೂಡ ನೀವು ಗಮನಿಸಿದ್ರಿ. ಒಪ್ಪಂದದ ಬಗ್ಗೆ ಪ್ರಶ್ನೆ ಕೇಳಿದಾಗ ಒಪ್ಪಂದ ಆಗಿಲ್ಲ ಅಂದ್ರೆ ನೇರವಾಗಿ ತಳ್ಳಿ ಹಾಕಬಹುದಾಗಿತ್ತು ಆ ಪ್ರಶ್ನೆಯನ್ನ. ಸುಮ್ನಿರ್ರಿ, ಯಾವ ಒಪ್ಪಂದನೂ ಇಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಮುಂಭಾಗದಲ್ಲೇ ಹೇಳಬಹುದಾಗಿತ್ತು. ಮುಖ್ಯಮಂತ್ರಿಗಳು ಅದನ್ನು ಹೇಳಿಲ್ಲ, ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೀವಿ ಅಂತಂದ್ರು. ಅಲ್ಲಿಗೆ ಆ ವಿಚಾರ, ಆ ಇಶ್ಯೂ ಏನಿದೆ ಅದು ಈಗಲೂ ಕೂಡ ಆನ್ ಇದೆ, ಆದ್ರೆ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಈ ಮೆಸೇಜ್ ಇವತ್ತಿನ ಈ ಒಗ್ಗಟ್ಟಿನ ಮಂತ್ರ ಜಪದಿಂದ ಪಾಸ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.